ನನ್ನ ಫ್ರೆಂಡ್ ನೈಟ್ ಫೋನ್ ಮಾಡಿಬಿಟ್ಟು ಮಾರ್ನಿಂಗ್ ಮಂಗಳೂರಿಗೆ ಬರ್ತಿದ್ದೀನಿ ಮಚ್ಚ ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ 6:30ಗೆ ಇದ್ದೆ. ಅವನಿಗೆ ಪಿಕ್ ಮಾಡಬೇಕಂತ ಬಸ್ ಸ್ಟ್ಯಾಂಡಿಗೆ ಹೋದೆ. ಅಲ್ಲಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಗಾಡಿ ಹೊಡೆದ್ರಿ ನೀವು ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ನನ್ನ ಫ್ರೆಂಡ್ ನಾನು ಲಾಸ್ಟ್ ಟೈಮ್ ಹೋಗಿರೋ ಟೆಂಪಲ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ನಾನು ಅದೇ ಪ್ಲೇಸ್ಗೆ ಕರ್ಕೊಂಡು ಹೋದೆ. ಅಲ್ಲಿ ಟೆಂಪಲೆಲ್ಲ ನೋಡಿಕೊಂಡು ಲಾಸ್ಟಿಗೆ ಹೊರಗಡೆ ಬರ್ತಾ ನನ್ನ ಫ್ರೆಂಡಿಗೆ ಮಾತಾಡಿ, ಬ್ರೋ ಹೆಂಗಿತ್ತು ಪ್ಲೇಸು? ಪ್ಲೇಸ್ ಮಾತ್ರ ಆಸಮ್ ಆಗಿತ್ತು. 1000 ಪಿಲ್ಲರ್ ಅಂತ ಹೇಳ್ತಿದ್ದೀರಾ, ಬಟ್ 1000 ಪಿಲ್ಲರ್ ನಾನು ಕೌಂಟ್ ಮಾಡಿದೆ 1003. ನೀನು ಅದೇ ಡೌಟಿಂಗ್ ಟೆಂಪಲ್ ಇದೆ ಆ್ಯಕ್ಚುಲಿ. ನನಗೆ 1000 ಪಿಲ್ಲರ್ ಅಂತ ಎಲ್ಲೂ ಕಾಣಿಸಿಲ್ಲ, ಬಟ್ ಇದ್ರ ಹಿಸ್ಟ್ರಿ ಏನಂತ ನನಗೆ ಚೆನ್ನಾಗಿ ಗೊತ್ತಿಲ್ಲ. ಅಲ್ಲಿಂದ ನನ್ನ ಫ್ರೆಂಡ್ ಯಾವ್ದಾದ್ರು ಒಳ್ಳೆ ಫಿಶ್ ಊಟ ಕರ್ಕೊಂಡು ಹೋಗು ಅಂತ ಹೇಳ್ದೆ. ಸರಿ ಅಂತೇಳಿ ನನಗೆ ಅಲ್ಲಿ ಗೊತ್ತಿರೋ ಹೋಟೆಲ್ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋದೆ. ಏನು ಹೇಳ್ತೀರ ಇವಾಗ? ಏನಿಲ್ಲ, ಬೀಚ್ ಸೈಡ್ ಅಲ್ಲ, ವಿಡಿಯೋ ಮಾಡ್ಬೇಕಂತ ಮೊಬೈಲ್ ತೆಗ್ದೀನಿ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಾಳೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದೆ ಆದಿ ಸ್ಥಳ ಕೊರಗಜ್ಜನ ಟೆಂಪಲ್ಗೆ. ನೆಕ್ಸ್ಟ್ ಅಲ್ಲಿಂದ ಮುಂದೆನೇ ಇರೋ ಇನ್ನೊಂದು ಕೊರಗಜ್ಜನ ಟೆಂಪಲ್ಗೆ ಹೋದ್ವಿ. ಎರಡಕ್ಕೂ ಆದಿ ಸ್ಥಳ ಅಂತಲೇ ಹೇಳ್ತಾರೆ, ಬಟ್ ನಂಗೆ ಇದ್ರ ಬಗ್ಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಇಲ್ಲಿಗೆ ಬಂದೋಗಿ ಇನ್ನೂ 10 ಡೇಸು ಆಗಿಲ್ಲ, ಅಷ್ಟು ಬೇಗ ನನ್ನ ಫ್ರೆಂಡ್ಸ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅದು ಅನ್ಪ್ಲ್ಯಾನ್ಡ್ ಆಗಿ ಇವತ್ತು ಕೊರಗಜ್ಜನ ಕರ್ಸ್ಕೊಂಡಿರೋದು. ಬರಬೇಕು ಅಂತಲೂ ಇರಲಿಲ್ಲ, ದೇವರೇ ಕರ್ಸ್ಕೋಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಾಗ ದೇವರೇ ಕರ್ಸ್ಕೊಂಡಾಗ ಆ ಸ್ಥಳಕ್ಕೆ ಹೋದಾಗ ಒಂದು ನೆಮ್ಮದಿ, ಓಕೆ, ಒಂದು ಖುಷಿ. ಏನಪ್ಪ ನಿಂದು ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿಳೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದೆ ಸೋಮೇಶ್ವರ ಬೀಚ್. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಎಲ್ಲಾದ್ರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕೋಣ ಅನ್ನೋಷ್ಟೊತ್ತಿಗೆ ಫುಲ್ಲು ಮಳೆ ಮೋಡ ಆಗಿತ್ತು. ಸರಿ ಮನೆ ಹೋಗೋಣ ಅಂತೇಳಿ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗೋಷ್ಟೊತ್ತಿಗೆ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು. ನನ್ನ ಫ್ರೆಂಡ್ ಬೆಳಗ್ಗೆ ಫುಲ್ ಶೆಕೆ ಆಗ್ತಾಯಿತ್ತು, ಫುಲ್ ಬಿಸಿಲಿದೆ ಅಂತ ಹೇಳ್ತಿದ್ದ. ಇವಾಗ ನೋಡಿದ್ರೆ ಮಳೆ ಈ ಥರ ಹೊಡಿತಾ ಇದೆ. ದೇವರೇ, ಡೇ 1 ಇಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾಳೆ ಸಿಗ್ತೀನಿ. ಬಾಯ್ ಬಾಯ್.